ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಇಲ್ಲಿ ಬಂದುಬಿಟ್ಟು ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಶ್ರೂಮ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಮಶ್ರೂಮ್ ಸಾಂಬಾರಿಗೆ ನೀವು ಚಪಾತಿ ಪೂರಿ ಅದೆಲ್ಲ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಮಾಡಿರೋದ್ರಿಂದ ಬಿಸಿ ಬಿಸಿ ಮುದ್ದೆನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆಲ್ಲ ಏನೇನು ಸಾಮಗ್ರಿಗಳನ್ನ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಾಯಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ ಕಟ್ ಮಾಡಿ ಸಣ್ಣಗೆ ಇಟ್ಕೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, ಇಲ್ಲಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಸೊ ನೀವಿಲ್ಲಿ ಕಾಳು ಮೆಣಸನ್ನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಲವಂಗನ ಜಾಸ್ತಿ ಯೂಸ್ ಮಾಡಬೇಡ್ರಿ, ಏಕೆಂದರೆ ಇದು ಖಾರ ಹೊಡಿಯುತ್ತೆ, ಏಕೆಂದರೆ ಇದು ಮಶ್ರೂಮ್ ಸಾಂಬಾರಾಗಿರೋದ್ರಿಂದ. ಆಮೇಲೆ 2 ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇರೋದ್ರಿಂದ 2 ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ 3 ಸ್ಪೂನಷ್ಟು ಟೀ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ನೀವು ಆಮೇಲೆ ನಾನಿಲ್ಲಿ ಮಶ್ರೂಮ್ನ ಸಣ್ಣದಾಗೆ ಕಟ್ ಮಾಡಿ ತೊಳೆದ್ಬಿಟ್ಟು ಫ್ರೆಶ್ ಆಗಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3ರಿಂದ 4 ಸಲ ತೊಳೆದಿದ್ದೀನಿ. ಇದರಲ್ಲೂ ಕೂಡ ಮಣ್ಣಿರುತ್ತೆ. ಸೊ ನೀವು ನೀಟಾಗಿ ನೋಡಿಬಿಟ್ಟು 2ರಿಂದ 3 ಸಲ ಮಶ್ರೂಮ್ನ ನೀಟಾಗಿ ತೊಳೆದ್ಬಿಟ್ಟು ಈ ಮಶ್ರೂಮ್ನ ಹಾಕ್ಕೊಳ್ಳಿ. ಈ ಮಶ್ರೂಮ್ನ ನೀವು ಚೆನ್ನಾಗಿ ತೊಳೆದಿಲ್ಲ ಅಂದರೆ ಆ ಕಡೆ ಒಳಗಡೆ ಎಲ್ಲ ಮಣ್ಣಿರುತ್ತಲ್ಲ, ಹಾಗಾಗಿ 2ರಿಂದ 3 ಸಲ ತೊಳ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಸಿ ಬಟಾಣಿ ಕಾಲ ಆಗಿರೋದ್ರಿಂದ ಇಲ್ಲಿ ನಾನು ಸ್ವಲ್ಪ ಬಟಾಣಿನ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಸೊ ನಾನಿಲ್ಲಿ 2ರಿಂದ 3 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಗ್ಯಾಸ್ ಹಚ್ಬಿಟ್ಟು ಪಾತ್ರೆನ ಇಟ್ಟಿದ್ದೀನಿ ನೋಡಿ. ಸೊ ಎಣ್ಣೆ ಇದು ಸ್ವಲ್ಪ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ, ಇದು ಸಾಂಬಾರು ಆಗಿರೋದ್ರಿಂದ ಎಣ್ಣೆನಷ್ಟು ಬೇಕಾಗಲ್ಲ, ಅದು ಮಶ್ರೂಮ್ನ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 2 ಸ್ಪೂನು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಆಯಿಲ್ ಕಂಪ್ಲೀಟ್ ಆಗಿದೆ, ಇವಾಗ ಕಂಪ್ಲೀಟಾಗಿ ಬಿಸಿ ಆಗಿದೆ. ಬಿಸಿ ಆಗಿರೋದ್ರಿಂದ ನಾನಿಲ್ಲಿ ಮಶ್ರೂಮ್ನ ಹಾಕೋತಾ ಇದ್ದೀನಿ ನೋಡಿ. ನಿಮಗೆ ಆಯಿಲ್ ಕಾದಿರೋದು ಗೊತ್ತಾಗ್ತಿದೆ ಇಲ್ಲಿ ನೋಡಿ. ಮಶ್ರೂಮ್ನ ಹಾಕೋತಾ ಇದ್ದೀನಿ. ಮಶ್ರೂಮ್ನ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಹೊತ್ತು ಹಾಗೇ ಬೇಯಿಸ್ತೀನಿ, ಡ್ರೈ ಎಣ್ಣೆಯಲ್ಲಿ, ಏಕೆಂದರೆ ಇದು ಫ್ರೆಶ್ಶು ಮಶ್ರೂಮ್ ಅಲ್ವಲ್ಲ. ಸೊ ಇದು ಇದರಲ್ಲಿ ಬೇಯೋದಲ್ವ. ಸೊ ಇದು ತುಂಬ ಬೇಗ ಬೇಯಲ್ಲ ಮಶ್ರೂಮು, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೇಯಿಸ್ಬಿಟ್ಟು. ಸೊ ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಬಿಡ್ಕೊತಾ ಇರಬೇಕಾದ್ರೆ, ನೀರು ಬಿಡ್ಕೊತಾ ಇರಬೇಕಾದ್ರೆ ಸೊ ಅದ್ರಿಗೆ ಸ್ವಲ್ಪ ಉಪ್ಪು ಹಾಕೋತೀನಿ. ಏಕೆಂದರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಫಸ್ಟೇ ಮಶ್ರೂಮ್ಗೆ ಹಾಕೋತೀನಿ, ಏಕೆಂದರೆ ಉಪ್ಪಲ್ಲಿ ಸ್ವಲ್ಪ ಮಶ್ರೂಮು ಬೇಗ ಬೇಯುತ್ತೆ ಮತ್ತು ನೀರು ಕೂಡ ಬೇಗ ಬಿಟ್ಕೊಳ್ಳುತ್ತೆ ನೋಡಿ. ನಾನೇನು ಇಲ್ಲಿ ನೀರು ಆ್ಯಡ್ ಮಾಡಲ್ಲ. ಸೊ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಸೊ ನೋಡಿ ನೀರು ಆ್ಯಡ್ ಮಾಡ್ದಲೇ ಎಷ್ಟು ನೀರು ಬಂದಿದೆ ಅಂತ. ಸೊ ನೀವು ಮುಂಚೆನೇ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ನೋಡಿ, ಈ ನೀರಲ್ಲಿ ಅದೇ ನೀರು ಬಿಟ್ಕೊಳ್ಳುತ್ತಲ್ಲ, ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದ ಸೊ ನೀವೇನು ನೀರು ಆ್ಯಡ್ ಮಾಡೋ ಅಷ್ಟಿರಲ್ಲ. ಅದು ಸ್ವಲ್ಪ ನೋಡಿ ಈ ಕನ್ಸಿಸ್ಟೆಂಟಿಗೆ ಬಂದಿದೆ, ಸ್ವಲ್ಪ ಅಂದರೆ ಬೆಂದಿರೋದ್ರಿಂದ ನೀರು ಕಡಿಮೆ ಆಗಿದೆ. ಸೊ ನಾನಿವಾಗ ಇಲ್ಲಿ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಹಸಿ ಬಟಾಣಿ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ಮಶ್ರೂಮ್ ಬೆಂದಾದಮೇಲೆ ಹಾಕೋತಾ ಇದ್ದೀನಿ ಬಟಾಣಿನ. ಸೊ ನಾನು ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆನ, ಅದನ್ನು ರುಬ್ಬಿದ್ದೀನಿ ನೋಡಿ. ಸೊ ಈ ಥರ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ನೋಡಿ. ಮಸಾಲೆ ಇವಾಗ ಬಟಾಣಿ ಮತ್ತೆ ನೋಡಿ ಇವಾಗ ಮಶ್ರೂಮ್ ಬೆಂದಿದೆ, ಅದಕ್ಕೆ ನಾನು ಇವಾಗ ಮಸಾಲೆನ ಈ ಮಸಾಲೆನ ಹಾಕೋತೀನಿ. ಇಲ್ಲಿ ನೀವು ಗಟ್ಟಿಗೆ ಬೇಕಂದ್ರೆ ಸಾಂಬಾರ್ನ ಗಟ್ಟಿಗೆ ಮಸಾಲೆ ಹಾಕೊಂಡ್ಮೇಲೆ ನಿಮಗೆ ಎಷ್ಟು ನೀರು ಬೇಕು ಅಂದ್ರೆ ನೀವು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರನ್ನ ಹಾಕಿ. ಇವಾಗ ನಮಗೆ ಗಟ್ಟಿಗೆ ಬೇಕು ಅಂದ್ರೆ ಸೊ ಇದನ್ನ ನೀವು ಗಟ್ಟಿಗೆನೆ ಮಾಡ್ಕೋಬಹುದು. ಇಲ್ಲಿ ಸ್ವಲ್ಪ ನೀವು ಮಸಾಲೆ ಹಾಕಿದ್ಮೇಲೆ ನೀರು ಹಾಕಲೇಬೇಕು, ಯಾಕೆಂದ್ರೆ ಇದು ತುಂಬಾ ಬೇಯಬೇಕಲ್ವಾ ಮಸಾಲೆ. ಸೊ ಹಾಗಾಗಿ ನೋಡಿ ಇವಾಗ ನಾನು 1 ಗ್ಲಾಸ್ ಚೆನ್ನಾಗಿ ಬೇಯಿಸ್ತೀನಿ. ಇದನ್ನ 10 to 20 ಮಿನಿಟ್ಸ್ ನೀವು ಬೇಯಿಸಬೇಕಾಗುತ್ತೆ, ಯಾಕೆಂದ್ರೆ ಮಶ್ರೂಮ್ನ ಮುಂಚೆನೇ 20 ನಿಮಿಷ ಬೇಯಿಸ್ಕೊಂಡಿರ್ತೀರಲ್ಲ ನೋಡಿ. ಸೊ ಮಸಾಲೆ ನೋಡಿ ಇವಾಗ ಫೈನಲಿ ಇಲ್ಲಿ ನೋಡಿ ರೆಡಿ ಆಗಿದೆ ನೋಡಿ. ಇವಾಗ ಸೊ ನೋಡಿ ಇಷ್ಟು ಕುದಿ ಬಂದ್ರೆ ನೀವು ಇದನ್ನ 20 ಮಿನಿಟ್ಸ್ ನೋಡಿ ಇವಾಗ ಮಶ್ರೂಮ್ ಎಲ್ಲ ಬೇಕು, ಯಾಕೆಂದ್ರೆ ಮಸಾಲೆ ಎಲ್ಲ ಹಾಕಿಸ್ತೀವಲ್ಲ. ಸೊ ಯಾವುದೇ ತರ ಮಸಾಲೆನ ಉರ್ದು ಮಾಡಿಲ್ಲ ನಾವು. ಸೊ ನಾನು ಇವಾಗ ಇದನ್ನ ಮಾಡಿದ್ದೀನಿ. ಸೊ ಇದನ್ನ ಮುದ್ದೆ ಜೊತೆ ಕುದ್ದಾದ್ಮೇಲೆ ಫೈನಲಿ ನೋಡಿ ಸಾಂಬಾರು ಮುದ್ದೆ ಜೊತೆಗೆ ತಿಂತಾ ನಾನು ಮಧ್ಯಾಹ್ನ ಸವಿಬಹುದು. ನೀವು ಇದಕ್ಕೆ ಪೂರಿ ಕೂಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಮತ್ತೆ ಸಾಂಬಾರ್ ತರ. ಸೊ ನೀವು ಯಾವ ತರ ಇದನ್ನ ಮಾಡ್ತೀರಾ ಮಧ್ಯಾಹ್ನ ಸಾಂಬಾರ್ ಮಾಡಿರೋದ್ರಿಂದ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ, ನೀವೆಲ್ಲ ಯಾವ ತರ ಮಾಡ್ತೀರಿ ಮತ್ತೆ ನನಗೆ ಫಾಲೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.